ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ದ್ವಿತೀಯ ತಿಥಿ ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಬುಧವಾರ ವಿಷ್ಣುವಿನ ಪ್ರಾರ್ಥನೆ, ವಿಷ್ಣು ಸನ್ನಿಧಾನಗಳಿಗೆ ಹೋಗ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಇದ್ರ ಜೊತೆಗೆ ಸತ್ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಬುದ್ಧಿ ಚೋದಕವಾಗಿರ್ತಕ್ಕಂಥ ಕೆಲಸಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡೋದಾಗಿರಬಹುದು, ಅಥವಾ ಇನ್ಯಾವುದೋ ಶಿಕ್ಷಣ ಸಂಸ್ಥೆಗಳಿಗೆ ನೆರವಾಗ್ತಕ್ಕಂಥದ್ದಾಗಿರಬಹುದು, ಅಥವಾ ಯಾವುದೋ ಒಂದು ಬೋಧನಾಲಯ ಇಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರಿಗೆ ಸಹಕಾರ ಕೊಡ್ತಕ್ಕಂಥದ್ದಾಗಬಹುದು. ಇದೆಲ್ಲವೂ ಕೂಡ ವಿಷ್ಣುವಿನ ಆರಾಧನೆಯೇ ಆಗುತ್ತೆ. ಸತ್ಕಾರ್ಯಗಳಲ್ಲಿ ಎಲ್ಲ ಯದ್ಯದ್ ವಿಭೂತಿ ಮತ್ಸತ್ವಂ ಅಂತ ಹೇಳ್ತಾನಲ್ಲ, ಎಲ್ಲೆಲ್ಲಿ ಉತ್ತಮೋತ್ತಮವಾದ ಕಾರ್ಯಗಳು ಸನ್ನಿಧಾನಗಳು ಇದೆಯೋ ಅಲ್ಲೆಲ್ಲ ನಾನು ಇರ್ತೀನಿ ಅಂತ ಒಳ್ಳೆ ಬೋಧನೆ ಮಾಡ್ತಾ ಇರತಕ್ಕಂಥ ಕಡೆಗೆ, ಅಥವಾ ಇನ್ಯಾವುದೋ ಒಂದು ಸತ್ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಸಂಸ್ಥೆಗಳಿಗೆ ಸಹಾಯ, ನೆರವು, ಆರ್ಥಿಕ ಸಹಾಯ ಬೇಕಾಗುತ್ತೆ. ಅಂಥ ಕಡೆ ಸಹಾಯ ಮಾಡೋದ್ರಿಂದ ಅದೆಲ್ಲ ವಿಷ್ಣು ಪೂಜೆ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಸತ್ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರ ಕಡೆಗೆ ಆಢ್ಯರು, ಶ್ರೀಮಂತರು ಗಮನ ಹರಿಸಿ, ಯಾವುದೋ ಒಂದು ಶಿಕ್ಷಣ ಸಂಸ್ಥೆ ತುಂಬ ಕಷ್ಟದಲ್ಲಿದೆ ಅಂದರೆ ನೆರವಾಗಬೇಕು. ಯಾವುದೋ ಒಂದು ಆಶ್ರಮ ನಡೆಸ್ತಾ ಇದ್ದಾರೆ, ತುಂಬ ಸಾತ್ವಿಕವಾಗಿ ಅಲ್ಲಿ ಮಕ್ಕಳಿಗೇನೋ ಚಟುವಟಿಕೆಗಳಾಗ್ತಾಯಿದೆ, ಅಥವಾ ಯಾವುದೋ ವೃದ್ಧಾಶ್ರಮವೇ ಆಗ್ತಾಯಿದೆ, ಈ ಥರದ್ದೆಲ್ಲ ಗಮನಿಸಿ ಅಲ್ಲಿಗೆ ಸಹಾಯ ಮಾಡ್ತಕ್ಕಂಥದ್ದು ಕೂಡ ಉತ್ತಮ ಕಾರ್ಯ. ಅದು ವಿಷ್ಣು ಪೂಜೆಯೇ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಸಾಧ್ಯವಾದರೆ, ಪುಟ್ಟ ಪ್ರಯತ್ನವು ಎಷ್ಟೋ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯಾಗುತ್ತೆ. ಸಮಾಜದ ಋಣ ಇದೆಯಲ್ಲ ನಮ್ಮ ಮೇಲೆ, ಎಷ್ಟೋ ವ್ಯವಸ್ಥೆಗಳನ್ನು ನಾವು ಅದರಿಂದ ಪಡಿತಾ ಇದ್ದೀವಿ. ಒಂದು ಚೆನ್ನಾದ ರಸ್ತೆ ಆಗ್ತಾಯಿದೆ, ಇದೆಲ್ಲರೂ ಸೇರಿ ಮಾಡಿರ್ತಕ್ಕಂಥ ರಸ್ತೆ ಆಗಿದೆ. ಒಂದು ನೀರು ಸಮೃದ್ಧವಾಗಿ ಸಿಗ್ತಾ ಇದೆ ಅಂತಂದರೆ ಎಲ್ಲರ ಸೇರುವಿಕೆಯಿಂದಾಗಿ ಆಗಿದೆ. ಹೀಗಾಗಿ ಇದರ ಋಣ ನಮಗಿದೆಯಲ್ಲ, ಇದನ್ನು ತೀರಿಸ್ಕೊಳ್ಳೋದು ಹೇಗೆ ಅಂದರೆ ಬುದ್ಧಿವಂತರನ್ನು ಸಮಾಜಕ್ಕೆ ಕೊಡುವ ಮೂಲಕ. ಅದು ನಿಜವಾದ ವಿಷ್ಣು ಪ್ರಾರ್ಥನೆಯಾಗುತ್ತೆ. ಆ ನಿಟ್ಟಿನಲ್ಲಿ ವಿಷ್ಣುವಿಗೆ ಕೈ ಮುಗಿದು ಅಂಥದ್ದೊಂದು ಆಲೋಚನೆ ಬರೆಸಪ್ಪ ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.